ನಮಸ್ಕಾರ. ಕನ್ನಡ ಒನ್ನೆಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಮುರುಘಾಶ್ರೀ ಮುರುಘಾ ಮಠದ ಸ್ವಾಮೀಜಿ, ಮುರುಘಾಶ್ರೀ ಅಥವಾ ಶಿವಮೂರ್ತಿ ಪೋಕ್ಸೋ ಕೇಸಲ್ಲಿ ಆಗ ಬಂಧನ ಆಗಿದ್ದರ ಬಗ್ಗೆ ನಿಮಗೆಲ್ರಿಗೂ ನೆನಪಿರಬಹುದು. ಬಹಳ ದೊಡ್ಡ ಸುದ್ದಿಯಾಗಿತ್ತು. ಯಾಕೆಂದ್ರೆ ಈ ಮುರುಘಾ ಮಠಕ್ಕೆ ಯಡಿಯೂರಪ್ಪನವರಿಂದ ಹಿಡಿದು ದೊಡ್ಡ ದೊಡ್ಡ ರಾಜಕೀಯ ನಾಯಕರು, ಅದರಲ್ಲೂ ವಿಶೇಷವಾಗಿ ಲಿಂಗಾಯತ ನಾಯಕರು ದಿನ ಬೆಳಗಾದ್ರೆ ಭೇಟಿ ಕೊಟ್ಟು ತಮ್ಮ ಭಕ್ತಿಯನ್ನ ಅಲ್ಲಿ ಪ್ರದರ್ಶನ ಮಾಡ್ತಿದ್ರು. ಬಹಳ ದೊಡ್ಡ ಹೆಸರಾಗಿತ್ತು ಮುರುಘಾಶ್ರೀ ಅಂತ. ಆದರೆ ಆ ವ್ಯಕ್ತಿಯ ಮೇಲೆ ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಕೇಸುಗಳು ಬಿತ್ತು. ಅವರು ನಡೆಸುವಂತಹ ಒಂದು ವಿದ್ಯಾಸಂಸ್ಥೆ ಹಾಸ್ಟೆಲ್ನ ಅಪ್ರಾಪ್ತ ಬಾಲಕಿಯರು ಕಂಪ್ಲೇಂಟ್ ಕೊಟ್ಟರು, ನಮ್ಮ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾನೆ ಈ ವ್ಯಕ್ತಿ ಅಂತ. ಅನಂತರ ಆತನ ಬಂಧನ ಆಯಿತು. ಸುಮಾರು 14-15 ತಿಂಗಳು ಜೈಲಲ್ಲಿ ಇದ್ದಿದ್ದಾಯ್ತು. ಬೇಲಲ್ಲಿ ಹೊರಗಡೆ ಬಂದಿದ್ದಾಯ್ತು. ಈಗ 3 ವರ್ಷಗಳ ನಂತರ ಕೋರ್ಟಿನಿಂದ ತೀರ್ಪು ಬಂದಿದೆ. ಆತ ನಿರ್ದೋಷಿಯಂತೆ. ಇದು ಒಂದು ಪ್ರಕರಣ, ಇನ್ನೊಂದು ಪೆಂಡಿಂಗ್ ಇದೆ. ಒಂದು ಪ್ರಕರಣದಲ್ಲಿ, ಪೋಕ್ಸೋ ಪ್ರಕರಣದಲ್ಲಿ, ಮುರುಘಾ ಮಠದ ಮುರುಘಾಶ್ರೀ ಅಲಿಯಾಸ್ ಶಿವಮೂರ್ತಿ ನಿರ್ದೋಷಿ ಅನ್ನುವಂಥ ತೀರ್ಪು ಬಂದಿದೆ. ಸೊ ಈ ಇಡೀ ಪ್ರಕರಣವನ್ನ ವಿವರಿಸುವಂತಹ ಪ್ರಯತ್ನವನ್ನ ಇವತ್ತು ಮಾಡುತ್ತೇನೆ. ಸೊ ನಿಮಗೆ ಹೇಳಿದಾಗೆ ಆಗಸ್ಟ್ 26, 2022 ಮೈಸೂರಿನ ನಜರಾಬಾದ್ ಠಾಣೆಯಲ್ಲಿ ಒಂದು ಕಂಪ್ಲೇಂಟ್ ಲಾಡ್ಜ್ ಆಗುತ್ತೆ. ಒಂದು ಕಂಪ್ಲೇಂಟ್. ಆ ಕಂಪ್ಲೇಂಟ್ ನಲ್ಲಿ ಅಪ್ರಾಪ್ತ ಬಾಲಕಿಯರು ಮುರುಘಾ ಹಾಸ್ಟೆಲ್ನಲ್ಲಿ ನಮ್ಮ ಮೇಲೆ ಮುರುಘಾಶ್ರೀ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾರೆ ಅಂತ ಕೇಸನ್ನು ದಾಖಲಿಸ್ತಾರೆ. ಅದಾದ ಕೆಲವೇ ದಿನಗಳಲ್ಲಿ ಅಲ್ಲಿದ್ದಂತಹ ಅಡುಗೆ ಸಹಾಯಕಿ, ಆಕೆಯೂ ಸಹ ಒಂದು ಪೋಕ್ಸೋ ಕೇಸ್ ಹಾಕ್ತಾರೆ. ನನ್ನ 2 ಅಪ್ರಾಪ್ತ ಬಾಲಕಿಯರ ಮೇಲೂ ಸಹ ಈತ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ ಅಂತ. ಇದೆಲ್ಲದರ ನಡುವೆ ಸೆಪ್ಟೆಂಬರ್ 1, 2022 ನಾಟಕೀಯವಾಗಿ ಆತನ ಬಂಧನ ಆಗುತ್ತೆ. ಯಾಕೆ ನಾಟಕೀಯ ಅಂದ್ರೆ ಅದು ಬಹಳ ದೊಡ್ಡ ಸೂಕ್ಷ್ಮವಾದಂತಹ ಕೇಸ್ ಆಗಿ ಪರಿವರ್ತನೆ ಆಗಿಬಿಡುತ್ತೆ. ಒಂದು ಕಡೆ ಭಕ್ತರು ಬಿಟ್ಕೊಡಲ್ಲ, ಅಂಧ ಭಕ್ತರು, ಆ ಭಕ್ತರು, ಈ ಭಕ್ತರು ಎಲ್ಲರೂ ಶಾಂತಿ ಸುವ್ಯವಸ್ಥೆ ಸಮಸ್ಯೆ ಬರುತ್ತೆ. ಚಿತ್ರದುರ್ಗದಲ್ಲಿರುವಂತಹ ಮಠದ ಸುತ್ತ ದೊಡ್ಡ ಮಟ್ಟದಲ್ಲಿ ಪೊಲೀಸ್ ಹಾಕಿದ್ರು, ಭಕ್ತರು ಇಬ್ಬಾಗ ಆಗೋದ್ರು, ಅವರ ಸಪೋರ್ಟರ್ಸ್ ಇಬ್ಬಾಗ ಆಗೋದ್ರು, ರಾಜಕಾರಣಿಗಳು ಸಹ ಇಬ್ಬಾಗ ಆಗೋದ್ರು. ಯಾವ ಮಟ್ಟಕ್ಕೆ ಅಂದ್ರೆ ತುಂಬಾ ಭಕ್ತಿಯಿಂದ ಭೇಟಿ ಕೊಡ್ತಾ ಇದ್ದಂತಹ ಯಡಿಯೂರಪ್ಪ ಹೇಳಿದ್ರು, ಈ ವ್ಯಕ್ತಿ ಇಂಥ ಕೆಲಸ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಂತ ಡೈಲಾಗ್ ಹೊಡೆಯೋಷ್ಟು ಮಟ್ಟಕ್ಕೆ ಅದು ಕೇಸ್ ಹೋಯ್ತು. ಇಬ್ಬಾಗ ಆಯ್ತು, ಭಕ್ತರು ಇಬ್ಬಾಗ ಆದ್ರು, ನಾಯಕರು ಇಬ್ಬಾಗ ಆದ್ರು, ಏನೇನೋ ಆಯ್ತು. ಈ ನಡುವೆ ಅದನ್ನ ಬಂಧನ ಮಾಡಬೇಕು ಅಂದಾಗ ಸಾಕಷ್ಟು ಹಿಂಜರಿಕೆ ಇತ್ತು ಬೊಮ್ಮಾಯಿ ಸರ್ಕಾರ. ಆದರೂ ಸಹ ಕೇಸ್ ತೀವ್ರತೆ ದೊಡ್ಡ ಮಟ್ಟದಲ್ಲಿತ್ತು. ಒಡನಾಡಿ ಸಂಸ್ಥೆ ಅದರಲ್ಲಿ ದೊಡ್ಡ ಮಟ್ಟದಲ್ಲಿ ತೊಡಗಿಸ್ಕೊಳ್ತು. ಪಬ್ಲಿಕ್ ಪ್ರೆಷರ್ ಆಯ್ತು, ಎಲ್ಲ ಕಡೆ ಸುದ್ದಿಗಳಾಯ್ತು, ಅರೆಸ್ಟ್ ಮಾಡಲೇಬೇಕಾಯ್ತು. ಸೆಪ್ಟೆಂಬರ್ 1ನೇ ತಾರೀಕು 2022 ಬಂಧಿಸಿದರು. ಆ ನಂತರ ಸುಮಾರು 14 ತಿಂಗಳ ನಂತರ 16 ನವೆಂಬರ್ 2023 ಬೇಲ್ ಮೇಲೆ ಹೊರಗಡೆ ಬಂದರು. ಬೇಲಲ್ಲಿ ಹೊರಗಡೆ ಬಂದ ಕೆಲವೇ ದಿನಗಳು, 4-5 ದಿನಗಳ ಅಂತರದಲ್ಲೇ ಇನ್ನೊಂದು ಕೇಸ್ ಇತ್ತಲ್ಲ, ಅಡುಗೆ ಸಹಾಯಕಿ ಕೊಟ್ಟಂತಹ ಕೇಸು. ಆ ಕೇಸಲ್ಲಿ ಅರೆಸ್ಟ್ ಆಯ್ತು. ಬಟ್ ಅದು ಹೈಕೋರ್ಟ್ ಅಲ್ಲಿ ಟೆಕ್ನಿಕಲ್ ಗ್ರೌಂಡ್ಸ್ ಅಲ್ಲಿ ಅರೆಸ್ಟ್ ಸರಿಯಲ್ಲ ಅಂತ ತೋರಿಸಿ 4-5 ದಿನಗಳಲ್ಲಿ ಅವ್ರಿಗೊಂದು 6 ದಿನ, ಒಂದು ವಾರದಲ್ಲಿ ಮತ್ತೆ ಬೇಲ್ ಸಿಕ್ತು. ಅವತ್ತಿಂದ ಬೇಲಲ್ಲೇ ಇದ್ದಾರೆ. ಇದರ ನಡುವೆ ವಿಚಾರಣೆ ದೊಡ್ಡ ಮಟ್ಟದಲ್ಲಿ ನಡೀತು. ಒಡನಾಡಿ ಸಂಸ್ಥೆಯು ಸಹ ದೊಡ್ಡ ಹೋರಾಟದ ಭಾಗವಾಗಿ ಇದನ್ನು ತಗೊಳ್ತು. ಎಲ್ಲವೂ ನಡೀತಿರ್ಬೇಕಾದ್ರೆ ಇವತ್ತು ಈ ಕೇಸಲ್ಲಿ ಒಟ್ಟು 5 ಜನ ಆರೋಪಿಗಳಿದ್ರು. A1 ಮುರುಘಾಶ್ರೀ ಅಲಿಯಾಸ್ ಶಿವಮೂರ್ತಿ, A2 ವಾರ್ಡನ್ ಆಗಿದ್ದಂತಹ ರಶ್ಮಿ ಅನ್ನುವಂತಹ ಮಹಿಳೆ, A3 ಬಸವಾದಿತ್ಯ ಅನ್ನುವಂತಹ ಆಡಳಿತದಲ್ಲಿದ್ದಂತಹ ವ್ಯಕ್ತಿ, A4 ಮ್ಯಾನೇಜರ್ ಪರಮಶಿವಯ್ಯ, A5 ವಕೀಲ ಗಂಗಾಧರಯ್ಯ. ಇಷ್ಟು ಜನರ ಮೇಲೆ ಪೋಕ್ಸೋ ಪ್ರಕರಣ ಬಿತ್ತು. ಅದು ಸುಮಾರು 3 ವರ್ಷಗಳಿಂದ ವಿಚಾರಣೆ ನಡೆಸ್ಕೊಂಡು ಬರ್ತಾನೆ ಇದ್ರು. ವಿಚಾರಣೆಗಳೆಲ್ಲ ನಡೆದು ಈಗ ನ್ಯಾಯಾಲಯದಿಂದ ತೀರ್ಪು ಬಂದಿದೆ. ಯಾವ ನ್ಯಾಯಾಲಯ ಅಂದ್ರೆ ಚಿತ್ರದುರ್ಗದ 2ನೇ ಜಿಲ್ಲಾ ಅಪರ ಮತ್ತು ಸತ್ರ ನ್ಯಾಯಾಲಯದಿಂದ ತೀರ್ಪು ಬಂದಿದೆ. ಮುರುಘಾಶ್ರೀ ಅಲಿಯಾಸ್ ಶಿವಮೂರ್ತಿ
ನಿರ್ದೋಷಿ. ಪೋಕ್ಸೋ ಪ್ರಕರಣದಲ್ಲಿ ಅವರ ವಿರುದ್ಧ ಸಾಕ್ಷಿಗಳು ಸಿಕ್ಕಿಲ್ಲ ಅಥವಾ ಪ್ರಾಸಿಕ್ಯೂಷನ್ ಅದನ್ನು ಸಾಬೀತುಪಡಿಸೋದರಲ್ಲಿ ವಿಫಲ ಆಗಿದೆ. ಅಲ್ಲಿಗೆ ಮೊದಲನೇ ಕೇಸು, ಮೊದಲ ಪೋಕ್ಸೋ ಪ್ರಕರಣ ಯಾರು ಹಾಸ್ಟೆಲ್ ವಿದ್ಯಾರ್ಥಿನಿಯರಿಬ್ಬರು ಕಂಪ್ಲೇಂಟ್ ಕೊಟ್ಟಿದ್ರಲ್ಲ, ನಮಗೆ ಸಾಕಷ್ಟು ಕಿರುಕುಳ ಕೊಟ್ಟಿದ್ದಾರೆ, ನಮ್ಮ ಕೈಲಿ ಏನೇನೋ ಮಾಡಿಸಿದ್ದಾರೆ ಅಂತ, ಅದೆಲ್ಲ ವಿವರಿಸೋದಕ್ಕೆ ಹೋಗೋದೇ ಇಲ್ಲ ನಾನು. ಸಂಕಟ ಆಗುತ್ತೆ. ಸಣ್ಣ ಮಕ್ಕಳನ್ನ ಏನೇನಕ್ಕೆಲ್ಲ ಬಳಸ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ಸಾಕಷ್ಟು ಆಗ ಸುದ್ದಿಗಳು ಸಿಕ್ಕಾಪಟ್ಟೆ ಬಂದಿತ್ತು. ಸೊ ನೀವೇ ಯೋಚನೆ ಮಾಡ್ಬೋದು ಏನೇನು ಮಾಡಿರ್ತಾರೆ ಅಂತ. ಆದ್ರೆ ಅದ್ಯಾವುದೂ ಸಹ ಪ್ರೂವ್ ಆಗಿಲ್ಲ. ಈಗ ಕೋರ್ಟಲ್ಲಿ, ಚಿತ್ರದುರ್ಗದ ಕೋರ್ಟಲ್ಲಿ ಯಾವುದೂ ಸಹ ಪ್ರೂವ್ ಆಗಿಲ್ಲ, ನಿರ್ದೋಷಿ ಅಂತ ಆಗಿದೆ. ಅದು ಹಾಸ್ಟೆಲ್ ಅಪ್ರಾಪ್ತ ಬಾಲಕಿಯರ ಕೇಸು. ಇನ್ನು ಬಾಕಿ ಉಳಿದಿರುವಂತಹದ್ದು ಅಡುಗೆ ಕೆಲಸದ ಸಹಾಯಕಿ ತನ್ನ ಇಬ್ಬರು ಅಪ್ರಾಪ್ತ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾನೆ ಈ ವ್ಯಕ್ತಿ ಅನ್ನುವಂತಹ ಕೇಸ್ ಇದೆಯಲ್ಲ, ಅದೀಗ ನಡೀತಾ ಇದೆ. ಅದರದ್ದು ತೀರ್ಪು ಏನಾಗುತ್ತೋ ಗೊತ್ತಿಲ್ಲ. ಈ ನಡುವೆ ಒಡನಾಡಿ ಸಂಸ್ಥೆ ಸ್ಟ್ಯಾನ್ಲಿ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವೆರಿ ಡಿಸಪಾಯಿಂಟಿಂಗ್ ಜಡ್ಜ್ಮೆಂಟ್, ನಾವು ಇದನ್ನ ಮೇಲಿನ ನ್ಯಾಯಾಲಯದಲ್ಲಿ ಚಾಲೆಂಜ್ ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳ್ಕೊಂಡಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಒಟ್ನಲ್ಲಿ ಮುರುಘಾಶ್ರೀ ಅಂತ ಕರೆಯಲ್ಪಡುವಂತಹ ಶಿವಮೂರ್ತಿ ಮೇಲಿದ್ದಂತಹ ಮೊದಲನೇ ಪೋಕ್ಸೋ ಪ್ರಕರಣ ನಿರ್ದೋಷಿ ಅಂತ ಅವರನ್ನ ಬಿಡುಗಡೆ ಮಾಡಿದೆ. ಇದಿಷ್ಟು ಇವತ್ತು ಬಂದಿರುವಂತಹ ಅಪ್ಡೇಟ್. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.